ಮರೆತರೆಮ್ಮನು ಬೀಳಲಿರಲಾರದೆಲ್ಲ ಬದಿಗರುಗಿ ವೈದ್ಯವೆ ಮಹಾತ್ಮನಾಗಿ ಆಶ್ಚರ್ಯವಾಯಿತು. ಪ್ರಾಚೀನ ವರ್ಹಿಯಲ್ಲಿ ಅಂತಹ ದೊಡ್ಡ ಯಾಗ ನಡೆಯುತ್ತಾ ಇದೆ. ಊರಿಗೆ ಊರು ಸೇರುತ್ತಾ ಇದೆ. ಆದರೆ ಮಗಳಾದ ಈ ದಾಕ್ಷಾಯಿಣಿಗೆ ಪೂರ್ವ ಬ್ರಾಹ್ಮಣನಿಂದ ವಿಚಾರ ತಿಳಿಯಬೇಕಾಯಿತು. ಇರಲಿ, ಅಷ್ಟು ದೊಡ್ಡ ಯಾಗ ಮಾಡ್ತಾ ಇದ್ದಾರೆ ನನ್ನ ತಂದೆಯವರು. ಹೋಗದೇ ಇರ್ಲಿಕ್ಕಾಗ್ತದ? ಕಾರ್ಯದ ಒತ್ತಡದಲ್ಲಿ ಹೆಚ್ಚು ಕಮ್ಮಿ ಆಗಿರಬಹುದಪ್ಪ. ಹಾಗೆಂದು ವಿಷಯ ತಿಳಿದ ಮೇಲೆ ನಾನು ಎಲ್ಲಿರಬೇಕಾಗುತ್ತದ? ಖಂಡಿತವಾಗಿಯೂ ಇಲ್ಲ. ನನ್ನ ಸ್ವಾಮಿಗೆ ವಿಚಾರವನ್ನು ತಿಳಿಸಿ ಅವರನ್ನು ಕೂಡಿಕೊಂಡು ಸಾಧ್ಯವಕ್ಕೆ ಸಾಧ್ಯ. ನೋಡಿರಿ ದ್ವಿಜ ರೂಪ ಪುದನೋ ನೋಡಿ ದ್ವಿಜ ರೂಪ ಪುದನೋ ನೋಡಿ ಒಮ್ಮೆ ನೋಡಿ ದ್ವಿಜರೂಪ ನಿಮ್ಮಯ ಮಾವ ಮಾಡುವ ಯಜ್ಞವಲ್ತಿಯ ನಿಮ್ಮಯ ಮಾವ ಮಾಡುವ ಯಜ್ಞವಲ್ತಿ ಆಡಲೆ ನದಿಗ ಸಂಭ್ರಮವಲ್ತಿ ಆಡಲೆ ನದಿಗ ಸಂಭ್ರಮವಲ್ತಿ ಬಂಧುಗಳು ಕೂಡಿರುವರಂತೆ ನೋಡಿರಿ ದ್ವಿಜರು ಒಬ್ಬರನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆ
ವಿಶೇಷತೆ. ಏನದು? ಈ ಕೈಲಾಸದ ಕಡೆಗೆ ಜನರು ಬರುವುದು ಸಾಮಾನ್ಯ. ನಿಮ್ಮನ್ನು ನೋಡುವುದಕ್ಕಾಗಿ ಬರ್ತಾರೆ. ಅದು ತಿಳಿದಂತಹ ವಿಚಾರ. ಏನು ವಿಶೇಷತೆ? ಆದ್ರೆ ಹಾಗಲ್ಲ ಸ್ವಾಮಿ. ಮತ್ತೆ ಅವರನ್ನು ಸರಿಯಾಗಿ ನೋಡಿ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಕವಲೊಡೆದು ಬೇರೊಂದು ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಕೈಲಾಸಕ್ಕೆ ಬರ್ತಾ ಇದ್ದವರು. ದಾಕ್ಷಾಯಣಿ ಅವರು ಇಲ್ಲಿಗೆ ಬರುತ್ತಿಲ್ಲವೆಂದಾದ ಮೇಲೆ ಅವರಿಗೆ ನಮ್ಮ ಮೇಲೆ ಇಷ್ಟ ಇಲ್ಲ ಅಂತ ಆಯ್ತು. ಅವರು ಅಭಿರುಚಿಯನ್ನು ನಮ್ಮಲ್ಲಿಗೆ ಇರಿಸಿಕೊಳ್ಳಲಿಲ್ಲ. ಹಾಗಿರುವಾಗ ನಾನು ಯಾಕೆ ಅವರ ಬಗ್ಗೆ ಯೋಚನೆಯನ್ನು ಮಾಡಬೇಕು? ಅದು ಬಿಡು ನೀನು. ಹಾಗಲ್ಲ ಸ್ವಾಮಿ. ಮತ್ತೆ ಅವರು ಹೋಗುತ್ತಿರುವ ವಿಚಾರ ಒಂದು ವಿಶೇಷವಾದ ಕಾರ್ಯಕ್ರಮ. ವಿಶೇಷವಾದ? ಹೌದು. ಏನೇ ಅದು? ನಿಮ್ಮ ಮಾವ ಒಂದು ದೊಡ್ಡ ಯಾಗವನ್ನು ಮಾಡ್ಕೊಳ್ತಾರೆ. ನನ್ನ ಮಾವ? ಅಂತದ್ದು ಯಾರು ಇಲ್ಲವಲ್ಲ. ನನಗೆ ತಂದೆ ತಾಯಿಯೇ ಇಲ್ಲ ಅಂತ ಆದ್ಮೇಲೆ ಈ ಮಾವ ಇಲ್ಲಿಂದ ಬಂದದ್ದೆ? ಅಲ್ಲ, ಈಗ ನಿಮ್ಗೆ ಮಾವನೇ ಇಲ್ವಾ? ಇಲ್ಲಪ್ಪ. ಏನು ಸ್ವಾಮಿ ಹೀಗೆ ಮಾತನಾಡ್ತಾ ಇದ್ದೀರಾ ನೀವು? ಏನಾಯ್ತು? ನನ್ನ ತಂದೆಯವರು ಪ್ರಾಚೀನ ವರ್ಹಿಯಲ್ಲಿರುವಂತಹ ದಕ್ಷ ಪ್ರಜಾಪತಿಗಳು. ನಿನ್ನಪ್ಪ? ಹಾಗೆ ಹೇಳ್ಬಾರ್ದಿತ್ತ? ಹಾಗಲ್ಲ ಸ್ವಾಮಿ. ಮತ್ತೆ ಮದುವೆಯಾದ ಬಳಿಕ ಹೆಣ್ಣಾದವಳು ಯಾವುದೇ ಸಂಬಂಧವನ್ನು ಸೂಚಿಸುವಾಗ ಅದನ್ನು ಗಂಡನ ಮುಖೇನ ಮಾಡಿದರೆ ಅದುವೇ ಚೆಂದ. ಆದ್ದರಿಂದಲೇ ಹೇಳಿದ್ದು ನಿಮ್ಮ ಮಾವ ಮಾಡುವ ಯಜ್ಞವಂತೆ ಸ್ವಾಮಿ. ಆ ರೀತಿಯಲ್ಲಿ ನನ್ನ ಮಾವ? ಸರಿ, ಅಂತಿಂತ ಯಜ್ಞ ಅಲ್ಲ. ಊರಿಗೆ ಊರೇ ಸೇರಿದೆ. ಬ್ರಾಹ್ಮಣರೆಲ್ಲರೂ ಸಹಸ್ರ ಸಹಸ್ರ ಮಂದಿ ಸಾಗುತ್ತಾ ಇದ್ದಾರೆ. ಅಲ್ಲಿ ಪ್ರಾಚೀನ ಬರ್ಹಿಯಲ್ಲಿ ಬಹು ದೊಡ್ಡ ಯಾಗವನ್ನು ಏರ್ಪಡಿಸಿದ್ದಾರೆ. ನನ್ನ ಮಾಡಿಯಾನು ಮಾಡಿಯಾನು. ಅಷ್ಟು ಮಾತ್ರವಲ್ಲ, ಎಲ್ಲಾ ಕಡೆಯಿಂದ ಜನರು ಸೇರಿದ್ದಾರೆ. ಓಹೋ, ಋಷಿ ಮುನಿಗಳು, ಬ್ರಾಹ್ಮಣರು, ನನ್ನ ಸಂಬಂಧಿಕರು ಎಲ್ಲರೂ ಬಂದು ಅಲ್ಲಿ ಸಂಧಿಸ್ತಾ ಇರ್ತಾರಂತೆ ಸ್ವಾಮಿ. ಅಲ್ಲ, ಮಾಡಿಯಾನು ಯಾಕೆ ಹೇಳು? ಯಾಕೆ? ಈ ಕಷ್ಟಪಟ್ಟು ಸಂಪಾದಿಸುವವರೆಲ್ಲ ಚಂದದಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಹೌದು. ಈ ಬೇರೆ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡುವವರೆಲ್ಲ ಹೀಗೆ ಅಧಿಕವೇ ಮಾಡುವಂಥದ್ದು. ಹೇಗೆ ಖರ್ಚು ಮಾಡ್ಬೇಕಂತ ಗೊತ್ತಿರುವುದಿಲ್ಲ. ಅಧಿಕ ಉತ್ಪ್ರೇಕ್ಷೆಯಾಗಿ ಅಂತದ್ದಲ್ಲ. ಮತ್ತೆ ಸರ್ಕಾರವನ್ನು ಮಾಡ್ತಾ ಇದ್ದಾರೆ ನನ್ನ ಸ್ವಾಮಿ. ಓಹೋ, ನನ್ನ ತಂದೆಯವರು ಅಲ್ಲಿ ಮಾಡುತ್ತಿರುವಂತಹ ಯಾಗದ ವಿಷಯ ಕೇಳಿದ ಮೇಲೆ ಕೇಳಿ ಸೈರಿದುದು ಕೇಳಿ ನೈರಿದದು ಸೈರಿದದು ಎನ್ನ ಸೈರಿದದು ಎನ್ನ ಮನ ಸೈರಿದದು ಅಲ್ಲಿ ಮೂಗದೆ ಎನ್ನ ಮನ ಸೈರಿದದು ಅಲ್ಲಿ ಹೋಗದೆ ಏಳಿ 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 ನೀವು
ಹೇಳಿ ಇಂದಿನಲ್ಲಿ ಕೇಳಿ ಸೈನಿಸದೆನ್ನ ಮನವಲ್ಲಿ ಹೋಗದೆ ಹೇಳಿ ನೀವು ಲೀಲೆಯುದ ಕೀಳ ವೈಭವಗಳ ನೋಡಿ ಎದ್ದು ಲೀಲೆಯಿಂದ ಕೀಳ ವೈಭವಗಳ ನೋಡಿದ್ದು ನಾಳೆ ಬರುವುದು ಇಲ್ಲಿಗೆ ನಾಳೆ ಬರುವುದು ಇಲ್ಲಿಗೆ ಸೈರಿಸದು ಹೇಳಿ ಹೇಳಿ ರಮಣ ನೋಡಬೇಕು, ನನ್ನ ಅಕ್ಕ ತಂಗಿಯರನ್ನೆಲ್ಲ ಮಾತನಾಡಿಸಬೇಕು, ಆ ಯಾಗದ ವೈಭವವನ್ನು ಕಣ್ತುಂಬ ಕಂಡು ಬರಬೇಕು ಎನ್ನುವ ಆಸೆ ಇಮ್ಮಡಿಗೊಳ್ಳುತ್ತಾ ಇದೆ. ದಾಕ್ಷಾಯಣಿ, ನೀನಿದನ್ನು ಹೇಳುತ್ತಾ ಇದ್ದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತಾ. ಏನು? ಈಗ ಅಲ್ಲಿಗೆ ನಿನ್ನ ಸಹೋದರಿಯರು ಬಂದಿರುತ್ತಾರೆ ಅಂತ ಹೇಳ್ತೀನಿ. ಹೌದು. ನಿನ್ನ ಸಂಬಂಧಿಕರೂ ಇರುತ್ತಾರೆ. ಹೌದು. ವಿಪ್ರರೂ ಹೋಗುತ್ತಾ ಇದ್ದಾರೆ. ಇವರೆಲ್ಲರೂ ಹೇಳಿಕೆ ಇದ್ದು ಬಂದವರೋ ಅಲ್ಲ? ಹೇಗೆ ಹೇಳಿಕೆ ಅಲ್ಲ, ನಿನಗೆ ಬ್ರಾಹ್ಮಣರಿಂದ ತಿಳಿದದ್ದು. ಹೌದು. ನಿನಗೆ ಹೇಳಿಕೆ ಉಂಟು? ಇಲ್ಲ, ನೀವು ನಿಂತದ್ದೇನು ಸುಮ್ಮನೆ? ಹೋಗುವ ನಾವು. ಎಲ್ಲಿಗೆ ಹೋಗುವುದು? ಅಲ್ಲಿಗೆ. ಈ ಹೇಳಿಕೆ ಇಲ್ಲ ಅಂತ ನಾವು ತಡೆಯುವುದ ನನ್ನನ್ನು? ಅನುಚಿತಯ್ಯನ ಬೇಡ ಅನುಚಿತಯ್ಯನ ಬೇಡ ಕಾಂತ ಅರುಗಿದ ಕೈ ತುಮದು
ಬರಬೇಕೆಂಬುದೇ ಇಲ್ಲ. ಗುರುವಿನ ಗೃಹಕ್ಕಿಂತ ಗೃಹಕ್ಕೆ, ಕಾಂತನ ಗೃಹಕ್ಕೆ, ಅರ್ವಸನ ಗೃಹಗಳಿಗೆ ಆ ಅರುಗಬೇಕೆಂಬುದೇ ಇಲ್ಲ. ಸ್ವಾಮಿ, ದಾಕ್ಷಾಯಿಣಿ, ಏನೇ ಇದು? ತವರು ಮನೆಯ ಯಾಗ. ಅವರು ಬರ್ತಾರೆ, ಇವರು ಬರ್ತಾರೆ, ನಾವು ಹೋಗುವ ಹೋಗುವ. ಒಂದು ದಿನ ಕಳೆದು ನಾಳೆ ಬರುವ, ಹೀಗೆಲ್ಲ ಮಾತನಾಡುತ್ತಿದ್ದೀಯಲ್ಲ. ಏನು ನಿಂತದ್ದು ಅಂತ? ಇಂಥ ನನ್ನ ಈ ಉತ್ಸಾಹ ನೋಡಿ ನೀವು ನೋಡಿ ಬೇಕಾ ಬೇಡವಾ ಅಂತ ನಡೀರಿ ಹೋಗುವ. ಎಲ್ಲಿಗೆ ಹೋಗುವುದು? ಇಷ್ಟು ಕಥೆ ಹೇಳಿದ್ದು ನಾನು ಯಾರಿಗೆ? ದಾಕ್ಷಾಯಿಣಿ, ಹೋಗಬಹುದಿತ್ತು. ಆದರೆ ನನ್ನ ಪ್ರಶ್ನೆಗೆ ನೀನು ಇನ್ನೂ ಉತ್ತರವನ್ನು ನೀಡಿ. ಏನು ನಿಮ್ಮ ಪ್ರಶ್ನೆ? ಹೇಳಿಕೆ ಉಂಟು? ಹೇಳಿಕೆ? ಹೌದು. ಹೇಳಿಕೆ ಇಲ್ಲ ಎಂಬುದು ನಿಮ್ಮ ಸಮಸ್ಯೆ. ಹೌದು, ಹೇಳಿಕೆ ಇಲ್ಲದೆ ಹೇಗೆ ಹೋಗುವುದು ಅಂತ. ಹೇಳಿಕೆ ಬೇಕಾ ಸ್ವಾಮಿ? ಹೀಗೆ ನಿಮಗೆ ಗೊತ್ತಿಲ್ಲದ ವಿಚಾರ ಇಲ್ಲ. ನೀವು ಮಾಡ್ತಿರ್ಬೋದು, ನಾನು ಯಾಕಿಸ್ತೇನೆ. ಈಗ ಗುರುವಿನ ಗೃಹಕ್ಕೆ ಶಿಷ್ಯನಾದವನಿಗೆ ಹೋಗುವುದಕ್ಕೆ ಆಮಂತ್ರಣ ಬೇಕೇ? ಖಂಡಿತ ಬೇಡ. ಬೇಡ. ಇನ್ನು ತಾಯಿಯ ಮನೆಗೆ, ಅಮ್ಮನ ಮನೆಗೆ ಯಾವಾಗ ಬೇಕಾದ್ರೂ ಹೋಗಬಹುದು. ಖಂಡಿತ ಅಲ್ವಾ? ಅದಕ್ಕೆ ಕರಿಬೇಕು, ಆಮಂತ್ರಣ ಬೇಕು, ಹೀಗೆಲ್ಲ ನಿಯಮಗಳಿಲ್ಲ. ಹೌದು. ಇನ್ನು ಕಾಂತನ ಗೃಹಕ್ಕೆ, ಹೀಗೆ ತವರು ಮನೆಗೆ ಹೋದ ಹೆಣ್ಣಿಗೆ ಹಿಂದಿರುಗಿ ಗಂಡನ ಮನೆಗೆ ಬರುವುದಕ್ಕೆ ಆಮಂತ್ರಣ ಕಳಿಸಬೇಕಾ? ಖಂಡಿತ ಇಲ್ಲ. ಅಲ್ವಲ್ಲ? ಅಂತೆಯೇ ಅರಸನ ಗೃಹಕ್ಕೆ ಹೋಗುವುದಕ್ಕೆ ಪ್ರಜೆಯಾದವನಿಗೆ ಆಮಂತ್ರಣ ಬೇಕೇ? ಬೇಡ. ಇಲ್ವಲ್ಲ? ಹೀಗಿರುವಾಗ ಇಂಥ ಪ್ರಶ್ನೆಯನ್ನೆಲ್ಲ ಕೇಳುತ್ತಾ ಸಮಯವನ್ನು ಕಳೆಯುತ್ತಾ ಇದ್ದೀರಲ್ಲ, ನೆನೆಯಿರಿ ನೀವು. ನೀನು ಹೇಳಿದ್ದೇನೋ ಸರಿ, ಶಾಸ್ತ್ರದಲ್ಲಿಯೂ ಇದೆ. ಹೌದು. ಆದರೆ ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಲಿಲ್ವಲ್ಲ. ಅಲ್ಲಂತೆ ಇಷ್ಟು ಉತ್ತಮ ಕಥೆ ಯಾರಿಗೆ ಸ್ವಾಮಿ ಹೇಳುವುದು? ಅಲ್ಲ, ಇದು ಈಗ ನನಗೆ ಹೇಗೆ ಅನ್ವಯಿಸುತ್ತದೆ ಹೇಳುವುದು ಪ್ರಶ್ನೆ. ಆಗೋದಿಲ್ವಾ? ಈಗ ನೀನು ಹೇಳಿದ್ದೇನು? ನೀನು ಗುರುಮಠಕ್ಕೆ ಶಿಷ್ಯನಾದವನು ಹೋಗಬೇಕಾದ್ರೆ ಹೇಳಿಕೆ ಬೇಡ. ಬೇಡ. ನಿನ್ನ ತಂದೆ ನನ್ನ ಗುರುವು, ನಾನು ಅವನಿಗೆ ಶಿಷ್ಯನು. ಓಹೋ, ನೀವು ಆ ದಾರಿಯಲ್ಲಿ ಬರ್ತಾ ಇದ್ದೀರಾ? ಅಲ್ಲ, ನೀನು ಹೇಳಿದ್ದು ಅದೇ ದಾರಿ ಅಲ್ವಾ? ಹಾಗಿದ್ರೆ ನಾನು ಅದೇ ದಾರಿಯಲ್ಲಿ ನಿನಗೆ ಹೇಳಬೇಕು ತಾನೆ. ಆಯ್ತು. ಗುರು ಶಿಷ್ಯರ ಸಂಬಂಧವಲ್ಲ. ಅಲ್ಲ. ಇನ್ನು ತಾಯಿಯ ಗೃಹಕ್ಕೆ ಹೋಗಬೇಕಾದ್ರೆ ಮಕ್ಕಳಿಗೆ ಆಮಂತ್ರಣ ಬೇಡ. ಅದಕ್ಕೆ ಹೇಳುದು ಹೋಗುವ ಅಂತ. ನನ್ನ ತಾಯಿಯೋ ನನ್ನ ತಂದೆಯೋ, ನಾನವನ ಮಗನು. ಓಹೋ, ಅದು ಅಲ್ಲ. ಅದು ಆಗ್ಲಿಲ್ಲ. ಬಿಡೋಣ. ಗಂಡನ ಮನೆಗೆ ಹೋಗಬೇಕಾದ್ರೆ ಹೆಂಡತಿಗೆ ಆಮಂತ್ರಣ ಬೇಕೇ? ಬೇಡ. ಬೇಡ. ಯಾಕೆಂದ್ರೆ ಹೆಂಡತಿ ಇಲ್ಲದೆ ಕಾರ್ಯಕ್ರಮ ಆಗುವುದೇ ಇಲ್ಲ. ಅವಳದೇ ಮನೆಯಲ್ವೇ? ಹಾಗಿರುವಾಗ ಆಮಂತ್ರಣ ಬೇಡ. ಬೇಡ. ಆದ್ರೆ ನಿನ್ನಪ್ಪ ನನ್ನ ಗಂಡನು, ನಾನವನ ಹೆಂಡತಿಯೋ ಅಲ್ಲ. ಅದು ಆಗುವುದಿಲ್ಲ. ಆಗುವುದಿಲ್ಲ. ಹೀಗಿರುತ್ತಾ ನೀನು ಹೇಳಿದ್ರಲ್ಲಿ ಯಾವುದು ನನಗೆ ಅನ್ವಯಿಸುವುದಿಲ್ಲ. ಆದೀತು ನೀವು ನನ್ನನ್ನು ಮಾತಿನಲ್ಲಿ ಕಟ್ಟಿ ಹಾಕುವುದು ಬೇಡ. ಏನು? ನಾವು ಹೋಗುವುದಂದ್ರೆ ಹೋಗುದು, ನಡಿ. ದಾಕ್ಷಾಯಿಣಿ, ನಾವು ಹೋಗುವ ಹಾಗಿಲ್ಲ. ಆಮಂತ್ರಣವಿಲ್ಲದೆ ಹೋಗಬಾರದು. ನಾವು ಹೋಗುವುದಿಲ್ಲ. ಅಲ್ಲ, ಇಷ್ಟು ನಿಮಗೆ ಸಮಸ್ಯೆ ಹೋಗುವುದಕ್ಕೆ ಇದೆ ಅಂದ್ರೆ ಏನು ಕಾರಣ ಅಂತ ಆಗಬೇಕು. ಕಾರಣ ಇಲ್ಲದೆ ನಾನು ಹೇಳುತ್ತೇನೆ. ಒಂದು ದಿವಸ ತಾನು ಕುಳಿತಿರ್ಬಾರಬೇಕೆ? ಒಂದು ದಿನ ಆ ಆ ಆ
ವಿಚಾರವನ್ನು ನಿನ್ನಲ್ಲಿ ಹೇಳಬಾರದು ಅಂದುಕೊಂಡಿದ್ದೆ. ಏನದು ಸ್ವಾಮಿ? ನನ್ನಲ್ಲಿ ಮುಚ್ಚುಮನೆಯೇ? ಅಲ್ಲ, ಹೇಳಬೇಕಾದ ಅನಿವಾರ್ಯತೆ ಈಗ ಉಂಟಾಗಿದೆ. ಏನು ಸ್ವಾಮಿ ಅದು? ಸತಿ, ಆ ದಿನ ನಾವು ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ದೇವತೆಗಳು ನನ್ನಲ್ಲಿ ಬಂದು ಆಡಿದಂತಹ ಮಾತು, ಮರೀಚಿ ಬ್ರಹ್ಮರು ಮಾಡುತ್ತಿರುವಂತಹ ಈ ಜ್ಞಾನ ಸತ್ರದಲ್ಲಿ ನೀವು ಅಧ್ಯಕ್ಷ ಪೀಠವನ್ನು ಕೈಗೊಳ್ಳಬೇಕು ಎಂಬ ಹಾಗೆ ಅವರು ಹೇಳಿದ ಮಾತಿನಂತೆ ಸಂತೋಷದಿಂದ ಒಪ್ಪಿಕೊಂಡೆ. ಸರಿ, ಅಧ್ಯಕ್ಷ ಪೀಠವನ್ನು ಏರಿದೆ. ಅಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶವಾಯಿತು ಸಭೆಗೆ. ಯಾರದು ಸ್ವಾಮಿ? ಬ್ರಹ್ಮಮಾನಸ ಪುತ್ರ ದಕ್ಷ ಎಂಬ ಹಾಗೆ ಅವನ ನಾಮ. ನನ್ನ ತಂದೆಯವರು? ಹೌದು. ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತು ನಮಸ್ಕರಿಸಿದರು. ಅಧ್ಯಕ್ಷ ಪೀಠದಲ್ಲಿದ್ದಂತಹ ನಾನು ಏಳಲಿಲ್ಲ, ಆತನಿಗೆ ನಮಸ್ಕರಿಸಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ನನ್ನನ್ನು ನಿಂದಿಸಿದ, ಜರೆದ, ವಿಧ ವಿಧವಾಗಿ ಬಾಯಿಗೆ ಬಂದದ್ದನ್ನೆಲ್ಲ ನುಡಿದ. ನನಗೆ ಸ್ನಾನವಿಲ್ಲವಂತೆ, ಸ್ಥಾನವಿಲ್ಲವಂತೆ, ನಾನು ದಿಗಂಬರನಂತೆ ಉಟ್ಟುಕೊಳ್ಳುವುದಕ್ಕೆ ಬಟ್ಟೆ ಇಲ್ಲವಂತೆ, ನನ್ನನ್ನು ಪೂಜಿಸುವರು ಮಾಂಸಾಹಾರಿಗಳು, ಹೆಣ್ಣವನ್ನು ಕುಡಿಯುವವರಂತೆ. ಅಯ್ಯಯ್ಯೋ, ಇಷ್ಟು ಮಾತ್ರ ಅಲ್ಲ, ನಿನ್ನ ವಿಚಾರವಾಗಿಯೂ ನಮ್ಮ ವೈವಾಹಿಕ ದಾಂಪತ್ಯ ಜೀವನದ ವಿಚಾರವಾಗಿಯೂ ಬಹಳಷ್ಟು ಮಾತನಾಡಿದ. ನೀನು ನನಗೆ ಸಿಕ್ಕಿದ್ದು ಕೋಡಗನ ಕೈಗೆ ಹೂವಿನ ಮಾಲೆಯನ್ನು ಕೊಟ್ಟ ರೀತಿ ಆಯಿತು ಎಂಬ ಹಾಗೆಲ್ಲ ನನ್ನನ್ನು ವಿಧ ವಿಧವಾಗಿ ನಿಂದಿಸಿದ. ಹೌದು, ಈ ವಿಚಾರವನ್ನೆಲ್ಲ ಕೇಳಿ ನಾನು ಹೇಳಿಕೆ ಇಲ್ಲದೆ ಆ ಯಾಗಕ್ಕೆ ಹೋಗುವುದೇ? ಇದನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಸ್ವಾಮಿ, ನನಗೆ ಅರ್ಥ ಆಯ್ತು ನಿಮಗೆ ಯಾಕೆ ಕೋಪ ಬಂದದ್ದು ಅಂತ. ಹೇ, ಆದ್ರೆ ನನ್ನ ತಂದೆಯವರ ಬಗ್ಗೆ ನನಗೆ ತಿಳಿದಿದೆ. ಅವರು ಶೀಘ್ರ ಕೋಪಿಗಳು, ಆದ್ರೆ ದೀರ್ಘ ದ್ವೇಷಿಗಳಲ್ಲ. ಆದ್ದರಿಂದ ಅವರು ಇದನ್ನೆಲ್ಲ ಮರೆತಿರ್ಬೋದು ಸ್ವಾಮಿ. ನೀವು ಅದನ್ನೇ ಕಟ್ಟಿಕೊಂಡ್ರೀಗ ನೀವು. ಆದ್ವೀತದಲ್ಲಿ ನಮ್ಮ ಕರೆಯಲಿಲ್ಲುವುದು ಆದೇಶದಲ್ಲಿ ನಮ್ಮ ಕರೆಯಲಿಲ್ಲಿದ್ದು ಅದೃಷ್ಟ ಪ್ರಭುವಿಗೆ ಹೋಗೇತಾನೆಂದು, ಹೇಗೆ ಹೋಗಲಿ? ಅದೃಷ್ಟ ಪ್ರಭುವಿಗೆ ಹೋಗೇತಾನೆಂದು ಸಾಧಿಸುವರು ಹಾಗೆ ತರವ ನಮ್ಮೊಳಗೆ, ಸಾಧಿಸುವರು ಹಾಗೆ ತರವ ನಮ್ಮೊಳಗೆ. ನೀ ಹೋದರೆ ಅವಮಾನ ತಪ್ಪದು ಕಡೆಗೆ, ನೀ ಹೋದರೆ ಅವಮಾನ ತಪ್ಪದು ಕಡೆಗೆ. ಒಂದು ನಿವಾಸ ನಾನು ಉಳಿದೀಪ ಸಭೆಗೆ. ದಾಕ್ಷಾಯಣಿ ಸ್ವಾಮಿ, ಹಾವಿಗೆ ಹಲ್ಲಿನಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ಈ ಕೆಟ್ಟವರಿಗೆ ಜೀವವೆಲ್ಲ ವಿಷವೇ. ಅಂತವನೇ ನಿನ್ನ ತಂದೆ. ಆ ದ್ವೇಷದಲ್ಲಿ ನಮ್ಮನ್ನು ಕರೆಯಲಿಲ್ಲ. ಇದು ಯಾಗವಲ್ಲ, ಮತ್ತೆ ಸತ್ಕಾರ್ಯವಲ್ಲ, ಮತ್ತೆ ಲೋಕ ಕಲ್ಯಾಣಾರ್ಥವಾಗಿ ಆಗುವ ಕೆಲಸವಲ್ಲ. ಇದು ದುಷ್ಟಕೃತು, ಶಿವದ್ವೇಷವನ್ನು ಅಂತರಂಗದಲ್ಲಿರಿಸಿಕೊಂಡು ಮಾಡುವಂತಹ ಯಾಗ. ಹಾಗಾಗಿ ಹೇಳುತ್ತಿದ್ದೇನೆ ಸತಿ, ಈ ಯಾಗಕ್ಕೆ ನಾನು ಹೋಗುವುದಿಲ್ಲ, ನೀನು ಹೋಗಕೂಡದು. ಸ್ವಾಮಿ, ಬೇಡ ಹೋಗದಿರು, ಬೇಡ ಹೋಗದಿರು ಎಂಬ ವಚನವ ಆಡಿ ಕೆಡಿಸದಿರೆ.
ಕೆಡಿಸದಿರಿ ಎಂಬ ಪತಿಯನು ಕಾಡಿದಳು ಕಮಲಾಕ್ಷಿ ಕಾಡಿದಳು ಪತಿಯನು ಕಾಡಿದಳು ಬೇಡಿದಳು ಕಂಬನಿ ತುಂಬಿ ಘೋಳಿಡುತ್ತ ಕಾಡಿದಳು ಕಮಲಾಕ್ಷಿ ಬೇಡಿದಳು ಕಮಲಾಕ್ಷಿಯೇ ಕಂಬನಿ ತುಂಬಿ ಗೋಳಿಡುತ್ತ ನೋಡಿ ಪುರಗರ ಬಂದಿ ಮಳಿಗೆಗೆ ಎಡೆರುದನಿ ಚೈದಿ ಮಿಗೆ ಮಾತಾಡದೆ ಅತಿ ಮೌನವನು ತಾಳ್ತಿರಲು ಇಂತೆಂದಳವು ಯಾಕ್ಷಿ ನಾನು ಹೇಳಬೇಕಾದದ್ದನ್ನು ಹೇಳಿದ್ದೇನೆ. ಹೆಂಡತಿ ಹಠ ಮಾಡುವಾಗ ಹೆಚ್ಚು ಮಾತನಾಡುವುದಲ್ಲ, ಮೌನವಾಗಿಯೇ ನಮಗೆ ಹೇಳಬೇಕಾದದ್ದನ್ನು ಅವರಿಗೆ ತಿಳಿಸಬೇಕಷ್ಟೆ. ಹಾಗಾಗಿ ಮೌನವಾಗಿದ್ದುಕೊಳ್ಳುತ್ತೇನೆ. ಸ್ವಾಮಿ, ಇಂತೆಂದಳವು ಯಾಕ್ಷಿ ನಿಲ್ಲದು ನಿಲ್ಲದು ಮನ ಅಲ್ಲಿ ಹೋಗದೆ ಅಲ್ಲಿ ಹೋಗದೆ
ಪತಿಗಲ್ಲವ ಪಿಡಿದು ಪತಿಗಲ್ಲವ ಪಿಡಿದು ಮುತ್ತಿದಳು ಪತಿಗಲ್ಲವ ಪಿಡಿದು ಮುತ್ತಿಸಿದಳು ನಿಲ್ಲದು ಹಿಂತಿರುಗಿ ಬರ್ತೇನೆ ಅಂತ ಹೇಳಿದಷ್ಟೇ ಅಲ್ವೇ? ಯಾಕೆ ಕಳಿಸಿಕೊಡುತ್ತಲಿಲ್ಲ? ಕಳುಹಿಸಿಕೊಡಿ ಸ್ವಾಮಿ. ನಾನು ಹೆಚ್ಚು ಕಾಲ ಕಳೆಯೋದಿಲ್ಲ. ಇಂದು ಹೋಗಿ ನಾಳೆ ಬರ್ತೇನೆ ಸ್ವಾಮಿ. ಸ್ವಾಮಿ ಮಾತಾಡು. ಸಾಕ್ಷಾತ್ ಮಾತನಾಡೋದಿಲ್ವೇ ನೀವು ಸ್ವಾಮಿ? ಮಾತಾಡದಿಪ್ಪುದು ಮಾತಾಡದೆ ಇಪ್ಪುದು ಮಾತಾಡದಿಪ್ಪುದು ಮಾತಾಡದಿಪ್ಪುದು ಮಾತಾಡದೆ ಇಪ್ಪುದು ಮಾತಾಡದೆ ಇಪ್ಪುದು ಯಾಗೆಮ್ಮಳು ಮಾತಾಡದೆ ಇಪ್ಪುದು ಯಾಗೆಮ್ಮಳು 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 ತಾನೇ ಮಾತಾಡುದ ತಾನೇ ಮಾತಾಡುದ ತಾನೇ ಮಾತಾಡುದ ಎರಗಿ ಬೀಗೊಂಬಳು ಮಾತಾಡದಿಪ್ಪುದು ಯಾಗೆಮ್ಮಳು ತಾನೇ ಮಾತಾಡುದರಾಗಿ ಬೀಳ್ಗೊಂಬಳು ಕದರದಿಂದೆದ್ದು ನಡೆಮಳು ಕದರದಿಂದೆದ್ದು ನಡೆಮಳು ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು ಕದರದಿರುವುದೆಂದು ನಡೆವಳು ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು ಕದರದಿರುವುದೆಂದು ನಡೆವಳು ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು ಮಾತಾಡದಿಕ್ಕುವುದು ಯಾಗೆಮ್ಮಳು ಯಾಗೆಮ್ಮಳು ತಾನೇ ಮಾತಾಡುತ್ತರಾಗಿ ಬೀಳ್ಗೊಂಬಳು ಮಾತಾಡದೆ ಇಪ್ಪುದು ಯಾಗೆಮ್ಮಳು ತಾನೇ ಮಾತಾಡುತ್ತರಾಗಿ ಬೀಳ್ಗೊಂಬಳು ಕದರದಿಂದೆದ್ದು ನಡೆಮಳು ಕದರದಿರುವುದೆಂದು ನಡೆಮಳು ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು ಮಾತಾಡದಿಪ್ಪುದು ಹೇಗೆ ಮಳು ಆ ಹೊತ್ತಿನಿಂದ ಅಳುತ್ತಾ ಇದ್ದೇನೆ, ಗೋಳಾಡುತ್ತಾ ಇದ್ದೇನೆ. ಒಂದು ಅಕ್ಷರ ಈ ದಾಕ್ಷಿಣ್ಯ
ಹೋಗ್ತೇನೆ ನಾನು, ಹಿಂದಿರುಗಿಯೆಲ್ಲ ನೋಡುದಿಲ್ಲ, ಹೋಗುದೆ ನಾನು. ಅಲ್ಲ, ನಾನೀಗ ಹೋಗುತ್ತೇನೆ ಅಂತ ಹೇಳಿದ ತಕ್ಷಣ ತಕ್ಷಣ ಇವರು ವಿಚಲಿತರಾದ್ರಲ್ಲಿ. ನನಗೆ ಗೊತ್ತಿಲ್ಲದ ಇದು ಹೆಸರೇ ನಟರಾಜನಲ್ವೇ? ಇವರಿಗೆ ಹೇಳಿಕೊಡ್ಬೇಕಾ ನಟನೆ? ಇದು ನನ್ನಲ್ಲಿ ಸಿಟ್ಟು ಬಂದ ಹಾಗೆ ನಟನೆ ಅಷ್ಟೇ. ನಾನು ಇವರೊಂದಿಗೆ ಇದ್ದು ಸ್ವಲ್ಪ ಕಲಿತುಕೊಂಡಿದ್ದೇನೆ ನಟನೆ ಮಾಡುವುದೆಲ್ಲ ಹೇಗೆ ಅಂತ. ಇವರ ನಟನೆಗೆ ನನ್ನದು ಒಂದು ನಟನೆ. ಈಗ ಸ್ವಾಮಿ ಸ್ವಾಮಿ, ಇದು ನಾನು ಯಾಕೆ ಸುಮ್ಮನೆ ಹೋಗುವುದು? ನೀವಿಲ್ಲದೆ ಹೋಗುವುದಕ್ಕೂ ನನಗೆ ಮನಸ್ಸಿಲ್ಲ. ನಾನು ಹೋಗುವುದಿಲ್ಲ. ಬೇಡ, ಯಾಕೆ ಸುಮ್ಮನೆ ಇಷ್ಟು ಹೊತ್ತು ಕರೆದು? ಯಾಕೆ? ನನಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು. ನಿಮಗೆ ಮಾತು ಬರ್ತದಲ್ಲ? ಏನು ಬಾರದೆ? ಇಷ್ಟು ಹೊತ್ತು ಮೌನಿಯಾಗಿ ಕೂತದ್ದು, ಅಷ್ಟು ದಾಕ್ಷಾಯಿಣಿ ಅಳುವಾಗಲೂ ನಿಮ್ಮ ಬಾಯಿದು ಒಂದು ಅಕ್ಷರ ಬರಲಿಲ್ಲ. ಅಲ್ಲ, ನನ್ನನ್ನು ಬಿಟ್ಟು ಹೋಗುವವಳೆ ನೀನು. ನನಗೆ ಗೊತ್ತಿತ್ತು, ನಿನ್ನ ಗಂಡನಾದ್ರಿಂದಲೇ ನನಗೆ ಸತಿಯ ಗಂಡ ಸತೀಶ ಅಲ್ಲವೇ? ಹೌದು, ನನಗೆ ಗೊತ್ತಿತ್ತು ನೀನು ಹೋಗುವುದಿಲ್ಲ. ನನ್ನ ಮೇಲೆ ಸಿಟ್ಟಿಲ್ವಾ ನಿಮಗೆ? ಖಂಡಿತ ಇಲ್ಲ. ಬೇಡ ಸ್ವಾಮಿ, ಯಾಕೆ ಸುಮ್ಮನೆ ಹೇಳಿಕ್ಕಿಲ್ಲದಲ್ಲೆಲ್ಲ ಹೋಗಿ ನಮ್ಮ ಮರ್ಯಾದೆ ನಾವೇ ಯಾಕೆ ತೆಕ್ಕೊಳ್ಳುದು? ಬೇಡ, ಅವರ ಯಾಗಾದ್ರೂ ಮಾಡಿ ಇನ್ನೇನಾದ್ರೂ ಮಾಡಿ ನಾವು ಹೋಗುದು ಬೇಡ, ನಾವು ಇಲ್ಲೇ ಇರುವ. ನಿನಗೆ ಇಷ್ಟು ಗೊತ್ತಾಯ್ತಲ್ಲ, ನನ್ನ ಪ್ರೀತಿಯ ಮಡದಿ ನೀನು. ಹೌದು, ಹೀಗೆ ಬಾ, ಇಲ್ಲಿ ಕೂತು. ಅಲ್ಲ, ಇಷ್ಟು ಹೊತ್ತಿಂದ ಬಹಳಷ್ಟು ಬೇಸರವನ್ನು ಪಟ್ಟಿದ್ದೆ. ಹೌದು. ಆದ್ರಿಂದ ನಿನ್ನ ಮನಸ್ಸನ್ನು ತಣಿಸುವುದಕ್ಕೋಸ್ಕರ ಒಂದು ಕಥೆಯನ್ನು ಹೇಳ್ತೇನೆ. ನಿಮ್ಮ ಕಥೆ ಬಾರಿ ಚಂದ ಇರ್ತದೆ. ಈಗ ಈ ಕಥೆಯನ್ನು ನೀನು ಸರಿಯಾಗಿ ಕೇಳಬೇಕು. ಆದೀತು, ಚೆನ್ನಾಗಿ ಕೇಳಿ. ಈ ಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಉಂಟು. ನನಗ ಅದಕ್ಕೆ ಉತ್ತರವನ್ನು ನೀಡಬೇಕು. ಕೊಡುವಪ್ಪ, ಕೊಡುವ. ಸರಿಯಾಗಿ ಕೇಳಬೇಕು. ಸರಿ ಸತಿ, ಕೇಳು. ಕೇಳ್ತೇನೆ. ಇದು ಒಂದು ಊರಿನಲ್ಲಿ ಒಬ್ಬಳಾಕೆ ಹೆಣ್ಣು ಮಗಳು ಹಾಲಿನ ಬಾಂಡವನ್ನು ಹಿಡಿದುಕೊಂಡು ಹೋಗುತ್ತಿದ್ದಂತೆ. ಊರಿನಲ್ಲಿ ನಮ್ಮ ಪ್ರಾಚೀನ ಬರ್ಹಿಯಾಗಿ ಒಂದು ಊರು ಅಲ್ಲ? ಯಾಕೆ ಬೇರೆ ಯಾವುದು ಊರಾಗುವುದಿಲ್ವಾ? ನನಗೆ ಗೊತ್ತಿರುವುದು ಅದೊಂದೇ ಅಲ್ವೇ? ಇದು ಬೇರೆ ಊರು, ಪ್ರಾಚೀನ ವರ್ಗೀಯ ಅಲ್ಲ. ಪ್ರಾಚೀನ ಬರ್ಹಿ ಬೇಡಪ್ಪ, ಅದನ್ನು ಯಾಕೆ ನಾ ಮಾತನಾಡುವುದು? ಬೇಡ. ಹಾಗೆ ಒಂದು ಊರಿನಲ್ಲಿ ಒಬ್ಬಳಾಕೆ ಹೆಣ್ಣು ಮಗಳು ಹಾಲಿನ ಬಾಂಡವನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗುತ್ತಿದ್ದಂತೆ. ಸರಿ. ಆ ಹೊತ್ತಿನಲ್ಲಿ ಆಕಾಶ ಮಾರ್ಗದಲ್ಲಿ ಗಲ್ಲ ಒಂದು ಹಾವನ್ನು ಹಿಡಿದುಕೊಂಡು ಹೋಗುತ್ತಿದ್ದಂತೆ. ಓಹ್, ಮೇಲಿನಿಂದ. ಈ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದಂತಹ ಹಾವಿನ ವಿಷದ ಬೊಟ್ಟುಗಳು ಈ ಹಾಲಿನ ಬಾಂಡದ ಒಳಗೆ ಬಿತ್ತಂತೆ. ಈ ಹುಡುಗಿ ತಗೊಂಡು ಹೋಗ್ತಿದ್ದ ಹಾಲಲ್ಲಿಯ? ಹೌದು. ಈ ವಿಚಾರ ಅವಳಿಗೆ ಗೊತ್ತಿಲ್ಲ. ಅವಳ ಪಾಪ ಅವಳಷ್ಟಿಗೆ ಹಾಲು ತಗೊಂಡು ಹೋಗ್ತಾ ಇದ್ದಾಳೆ. ಹೌದು, ಇದು ಮೇಲಿನಿಂದ ಬಿದ್ದದ್ದು. ಅವಳಿಗೆ ವಿಚಾರ ಗೊತ್ತಿಲ್ಲ. ಅವಳು ಹೋದ್ಲು, ಮಾರುಕಟ್ಟೆಯಲ್ಲಿ ಅದನ್ನು ಮಾರಿದ್ಲು. ಈಗ ಆ ಹಾಲನ್ನು ತೆಗೆದುಕೊಂಡವರಲ್ಲಿ ಹಲವಾರು ಮಂದಿ ಸತ್ತು ಹೋದ್ರು. ಅಯ್ಯಯ್ಯೋ. ವಿಷದ ಕಾರಣ. ಹಾಗಿದ್ರೆ ಈಗ ಇಲ್ಲಿರುವಂತದ್ದು ಪ್ರಶ್ನೆ, ಈಗ ಇಲ್ಲಿ ತಪ್ಪು ಯಾರದ್ದು? ಆ ಹಾಲು ಕೊಂಡೋಗು ಹೋಗುತ್ತಿದ್ದಂತಹ ಹೆಣ್ಣು ಮಗಳ ತಪ್ಪ, ಅಥವಾ ಆ ಹಾವನ್ನು ಕೊಂಡು ಹೋಗುತ್ತಿದ್ದಂತಹ ಗರುಡನ ತಪ್ಪ, ಅಥವಾ ವಿಷದ ಬೊಟ್ಟನ್ನು ಕೆಳಕ್ಕೆ ಹಾಕಿದಂತಹ ಹಾವಿನ ತಪ್ಪ, ಅಲ್ಲ ಮಾರುಕಟ್ಟೆಯಲ್ಲಿ ಅದನ್ನು ತೆಗೆದುಕೊಂಡವರ ತಪ್ಪ? ತಪ್ಪು ಯಾರದ್ದು ಅಂತ? ತಪ್ಪು ಅಲ್ವಾ? ಹೌದು ಸ್ವಾಮಿ, ತಪ್ಪು ನಮ್ಮದಾಗ್ತದೆ. ಯಾಕೆ ಹೇಳಿ? ಅಲ್ಲಿ ಅಪ್ಪನ ಮನೆಯಲ್ಲಿ ಇಷ್ಟು ದೊಡ್ಡ ಯಾಗ ಮಾಡ್ತಿದ್ದಾರೆ, ನಾವಿಬ್ಬರು ಇಲ್ಲಿ ಕೂತ್ಕೊಂಡು ಕತೆ ಮಾತಾಡ್ತಾ ಇದ್ದೇವೆ. ಅಲ್ಲಿ ಬಂದವರೆಲ್ಲ ಏನು ಎಲ್ಲಿ ದಾಕ್ಷಾಯಿಣಿ, ಎಲ್ಲಿ ಈಶಾ ಅಂತ ಕೇಳಿದ್ರೆ ಹೋಗದಿದ್ರೆ ನಮ್ಮದೇ ತಪ್ಪ. ಗೌರಿ, ನಾನು ಮಾತನಾಡುತ್ತಿರುವುದೇನು, ನೀನು ಮಾತನಾಡುತ್ತಿರುವುದೇನು? ಅಲ್ಲ, ಅಲ್ಲಿ ಹೋದ್ರೆ ಏನಾಗ್ತದೆ ಅಂತ? ನಾನು ಇಷ್ಟು ಹೊತ್ತು ಏನನ್ನು ಮಾತನಾಡಿದ್ದು? ಯಾಕೆ ಹೋಗಬಾರದು ಎನ್ನುವಂತಹ ಎಲ್ಲ ಕಾರಣಗಳನ್ನು ತಿಳಿಸಿದ್ದೇನೆ. ನನಗೆ ಹೋಗ್ಬೇಕು, ನನ್ನ ಅಮ್ಮನನ್ನು ನೋಡ್ಬೇಕು, ನನಗೆ ನನ್ನ ಅಕ್ಕ ತಂಗಿಯರಲ್ಲಿ ಮಾತಾಡ್ಬೇಕು, ನನಗೆ ಹೋಗ್ಬೇಕು. ನಿಮಗೆ ಏನು ಇರ್ಲಿಕ್ಕಿಲ್ಲ. ನನ್ನ ಅಪ್ಪ ಅಮ್ಮ ಅವರು ಹುಟ್ಟಿ ಬೆಳೆಸಿದ್ದಾರೆ, ನನಗೆ ಹೋಗ್ಬೇಕು. ಹೋಗಲೇಬೇಕು. ನಾನು ಹೋಗ್ತೇನೆ. ಹೋಗಲೇಬೇಕು. ಹೋಗುದೇ ನಾನು. 100 ಮಾತಿಗೂ ಹೋಗಲೇಬೇಕು. ಹೋಗುದೇ ನಾನು. ಗಂಡನ ಮಾತನ್ನು ಮೀರಿಯಾದರೂ ಹೋಗಲೇಬೇಕು. ನೀವು ಬರೋದಿದ್ರೆ ನಾನೇನ್ ಮಾಡುದು? ನಾನು ಹೋಗ್ತೇನೆ. ನಾನು ಈ ಪರಶಿವನ ಮಾತನ್ನು ಮೀರಿಯಾದರೂ ಹೋಗಲೇಬೇಕು. ಹೋಗ್ತೇನೆ ಸ್ವಾಮಿ. ಹೋಗಿ ಸರ, ಹೋಗು.
ಹಲವು ಪರಿಯಲಿ ಕಾಂತಿ ಹಲವು ಪರಿಯಲಿ ಕಾಂತಿ ನಿಜ ಕಾದಲಗಿ ನಿಜ ಕಾದಲಗಿ ಕರುಣವ ತೋರಿ ಕರುಣೆಯೇ ಇಲ್ಲ. ಚಿತ್ತವ ಒಲಿಸಲಾರದೆ ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲ್ಲಿ ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ ನನಗೆ. ಚಿತ್ತವ ಒಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲ್ಲಿ ನಿಲಯವನು ಹೊರವಂಟಳಗನೆ ನಿಮ್ಮ ದಾಕ್ಷಾಯಿಣಿ ಹೋಗುತ್ತಿದ್ದಾಳೆ. ನಮಿದಿ ನಿಲಯವನು ಹೊರವಂಟಳಗನೆ ಈಶ್ವರ, ನಿಮ್ಮ ಈಶ್ವರಿ ಹೋಗುತ್ತಿದ್ದಾಳೆ. ಬಳಲಿ ಬಿಸು ಸುಯ್ಯುತ್ತ ಹೋಗಲು ಬಳಲಿ ನಿಲಯವನು ಹೊರವಂಡಳಗನೆ ಬಳಲಿ ಬಿಸು ಸುಯ್ಯುತ್ತ ಹೋಗಲು ಹೋಗುತ್ತೇನೆ, ಪಡೆಯಲೈದಿದು ಈಶ್ವರಾಜ್ಞೆಯ ಮೇಲೆ ಪರಿವಾರ ಎದ್ದು ಹೊರಟೇ ಬಿಟ್ಟಳು ನನ್ನವಳು ದಾಕ್ಷಾಯಿಣಿ. ಯಾರಲ್ಲಿ ಪ್ರಮತ್ತಾದಿಗಳು? ನನ್ನವಳು ಹೊರಟವಳು. ಅವಳ ತವರು ಮನೆಯನ್ನು ಹುಟ್ಟ ಸೀರೆಯಲ್ಲೇ ಪ್ರವೇಶಿಸಬಾರದು. ಹೋಗಿ ದಿವ್ಯ ವಸರಾದಿಗಳನ್ನು ಅವಳಿಗೆ ಕರೆದುಕೊಂಡು ಹೋಗಿ ಅವಳ ರಕ್ಷಣೆಗಾಗಿ ಪ್ರಮತ್ತಾದಿಗಳು ಹೊರಡಿ ಹೊರಡಿ ಹೊರಡಿ. ಬ್ರಹ್ಮಚಾರ್ಯರೇ, ವಂದಿಸಿಕೊಂಡಿದ್ದೇನೆ. ಪ್ರತಿಯೊಬ್ಬರು ಕೂಡ ಯಾಗದ ನಿರೀಕ್ಷೆಯಲ್ಲಿದ್ದಾರೆ. ನಿರೀಶ್ವರ ಯಾಗ ಇದು ನನ್ನ ಸಂಕಲ್ಪ. ಆದಷ್ಟು ಬೇಗವೇ ನಡೀಬೇಕು. ಎಲ್ಲಿದ್ದಾರೆ ನಮ್ಮವರೆಲ್ಲ? ದೇವೇಂದ್ರ, ನಿಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಳಿ. ಹೀಗೆ ಬನ್ನಿ. ಕುಳಿತುಕೊಳ್ಳುವುದಲ್ಲ ಸ್ವಾಮಿ. ಯಾಗ ಪ್ರಾರಂಭ ಮಾಡು. ಬರಿ ಬರಿ ವೇದಗಳ ಘೋಷದಿವು ಧ್ವಜದಿವು ಪರಿಪರಿಯ ವೇದಗಳ ಘೋಷದಿವು ಧ್ವಜದಿವು